ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮಕ್ಕೆ ಸಮರ್ಪಕ ಬಸ್ ಸೌಲಭ್ಯ ಒದಗಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಪದಾಧಿಕಾರಿಗಳು ದೇವದುರ್ಗ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಶನಿವಾರ ಮನವಿ ಸಲ್ಲಿಸಿದರು. ಜಾಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ರಾಯಚೂರಿಗೆ ತೆರಳಲು ನೇರ ಬಸ್ ಸೌಲಭ್ಯ ಇಲ್ಲದ ಕಾರಣ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಕರವೇ ಮುಖಂಡ ಶರಣು ಹುಣಸಗಿ ಹೇಳಿದ್ದಾರೆ. ವಿಶೇಷವಾಗಿ ಬೆಳಗ್ಗೆ 6 ಗಂಟೆಗೆ ಜಾಲಹಳ್ಳಿಯಿಂದ ರಾಯಚೂರಿಗೆ ನೇರ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಅವರು ಒತ್ತಾಯಿಸಿದರು. ಮುಖಂಡ ಶಿವು ಪಾಟೀಲ್ ಗಾಣದಾಳ ಮಾತನಾಡಿ, ತುರ್ತು ಚಿಕಿತ್ಸೆಗೆ ಹಾಗೂ ಇತರ ಅವಶ್ಯಕ ಕೆಲಸಗಳಿಗೆ ರಾಯಚೂರಿಗೆ ತೆರಳುವ ಗ್ರಾಮಸ್ಥರಿಗೆ ನೇರ ಬಸ್ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ ಎಂದಿದ್ದಾರೆ. ಐಟಿಐ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಸಮಯಕ್ಕೆ ಕಾಲೇಜು ತಲುಪಲು ಕಷ್ಟವಾಗ್ತಾ ಇದೆ. ಹಲವು ವರ್ಷಗಳಿಂದ ಬೇಡಿಕೆ ಇದ್ರೂ ಕೂಡ ಸಮಸ್ಯೆ ಪರಿಹಾರವಾಗದಿರುವುದನ್ನು ಕರವೇ ಕಾರ್ಯಕರ್ತರು ಖಂಡಿಸಿದ್ದಾರೆ. ಕರವೇ ವತಿಯಿಂದ ಹೈದರಾಬಾದ್, ಯಾದಗಿರಿ, ಬೆಂಗಳೂರು, ಹುಬ್ಬಳ್ಳಿ ಸೇರಿ ವಿವಿಧ ಮಾರ್ಗಗಳಿಗೆ ಹೊಸ ಬಸ್ ಸೇವೆ ಆರಂಭಿಸುವುದು ಮತ್ತು ಕೆಲವು ಬಸ್ ಸೇವೆಗಳನ್ನು ಪುನರ್ ಆರಂಭ ಮಾಡುವಂತೆ ಮನವಿ ಮಾಡಲಾಗಿದೆ. ಮನವಿ ಸ್ವೀಕರಿಸಿದ ಸಾರಿಗೆ ಘಟಕದ ವ್ಯವಸ್ಥಾಪಕರು ಎಲ್ಲ ಬೇಡಿಕೆಗಳನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಗ್ರಾಮಗಳ ಸಾರ್ವಜನಿಕರು ನಿಮ್ಮಲ್ಲಿ ವಿನಮ್ರವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಹಿಂದಿನಿಂದಲೂ ಸಂಚಾರ ಮಾಡುತ್ತಿದ್ದ ಕೆಲವು ಬಸ್ ಸೇವೆಗಳು ಇತ್ತೀಚೆಗೆ ಸ್ಥಗಿತಗೊಂಡಿರುವುದರಿಂದ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ತೀವ್ರ ಅನಾನುಕೂಲ ಉಂಟಾಗಿರುತ್ತದೆ. ಅದರಂತೆ ಕೆಳಗಿನ ಬಸ್ ಸಂಚಾರಗಳನ್ನು ಪುನರಾರಂಭಿಸುವಂತೆ ಕೋರುತ್ತೇವೆ. ತಿಂತ್ಲಿ ಬ್ರಿಡ್ಜ್ನಿಂದ ಜಾಲಹಳ್ಳಿ ಮುಖಾಂತರ ಹೈದರಾಬಾದ್ಗೆ ರಾತ್ರಿ ಬಸ್ ಸೇವೆ ಪ್ರಾರಂಭ ಮಾಡುವುದು, ದೇವದುರ್ಗ, ಜಾಲಹಳ್ಳಿ, ಸುರಪೂರು ಮಾರ್ಗವಾಗಿ ಯಾದಗಿರಿಗೆ ಬಸ್ ಸೇವೆ ಪ್ರಾರಂಭ ಮಾಡುವುದು, ರಾಯಚೂರದಿಂದ ಸೊಲ್ಲಾಪುರಕ್ಕೆ ಇದ್ದ ಬಸ್ಸನ್ನು ಪುನರಾರಂಭ ಮಾಡುವುದು, ಜಾಲಹಳ್ಳಿ ಮಾರ್ಗವಾಗಿ ಯಾದಗಿರಿ, ಬೆಂಗಳೂರು ಬಸ್ ಸೇವೆ ಪುನರಾರಂಭ ಮಾಡುವುದು, ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 6 ಗಂಟೆಗೆ ಜಾಲಹಳ್ಳಿಯಿಂದ ಬಿಟ್ಟು ನೇರವಾಗಿ ರಾಯಚೂರಿಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ರಾತ್ರಿ 8 ಗಂಟೆಗೆ ದೇವದುರ್ಗದಿಂದ ಜಾಲಹಳ್ಳಿ ಮಾರ್ಗವಾಗಿ ಹುಬ್ಬಳ್ಳಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಹುಬ್ಬಳ್ಳಿಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಬೆಳಗ್ಗೆ 7 ಗಂಟೆಗೆ ದೇವದುರ್ಗದಿಂದ ಜಾಲಹಳ್ಳಿ ಮಾರ್ಗವಾಗಿ ಗುಲ್ಬರ್ಗ ಸಂಚಾರ ಪ್ರಾರಂಭ ಮಾಡುವಂಥದ್ದು, ಜಾಲಹಳ್ಳಿ ಹೋಬಳಿ ಸುತ್ತಮುತ್ತ ಸಂಚಾರ ಮಾಡುವ ಬಸ್ಸುಗಳನ್ನು ಶಾಲೆ ಸಮಯಕ್ಕೆ ಮತ್ತು ಕಾಲೇಜುಗಳ ಸಮಯಕ್ಕೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು, ದೇವದುರ್ಗದಿಂದ ತಿಂತಿಳಿ ಬ್ರಿಡ್ಜ್ ಹೋಗುವ ಬಸ್ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ, ಅದನ್ನು ಕೂಡ ಸಮಯವನ್ನು ನಿಗದಿ ಮಾಡಿ ಬಸ್ಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು. ಈ ಎಲ್ಲ ಬಸ್ ಸೇವೆಗಳು ಸಾರ್ವಜನಿಕರ ದಿನನಿತ್ಯದ ಪ್ರಯಾಣ, ವ್ಯಾಪಾರ ಹಾಗೂ ವಿದ್ಯಾರ್ಥಿಗಳ ಶಿಕ್ಷಣದ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿರುವುದರಿಂದ ದಯವಿಟ್ಟು ಮೇಲ್ಕಂಡ ಬಸ್ ಸಂಚಾರಗಳನ್ನು ಪುನಃ ಆರಂಭಿಸಲು ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ತಾವಪಟ್ಟಂಥ ಇವುಗಳಲ್ಲಿ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ 8 ಮತ್ತು 9 ಈ ಬೇಡಿಕೆಗಳನ್ನು ಮಾಡ್ತಿದ್ದೀನಿ. ನೆಕ್ಸ್ಟ್ ನೀವು ಇಲ್ಲೇನು ಪುನರಾರಂಭ ಮಾಡಲಿಕ್ಕೆ ಏನು ಕೇಳಿದ್ದಿಲ್ಲ, ಅದರ ವಿಷಯವಾಗಿ ನಾನು ಮೇಲಿನ ಅಧಿಕಾರಿಗಳಿಗೆ ಪ್ರಸ್ತಾವ ಸಪೋರ್ಟ್ ತೆಗೆದ್ರೆ ಸರಿಯಿಲ್ಲ. ಡಿಪೋ ಮ್ಯಾನೇಜರ್ಗೆ ನಾವು ತಿಂತಿಳಿ ಬ್ರಿಡ್ಜು, ದೇವದುರ್ಗ ಬರೋ ಬಸ್ಸುಗಳು ಸರಿಯಾಗಿ ಸಮಯಕ್ಕೆ ಬರುತ್ತಿರೋದಿಲ್ಲ. ಆದ ಕಾರಣ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮತ್ತು ಯಾದಗಿರಿ ಬಸ್ಸು, ಸುರಪೂರು, ಲಿಂಗ್ಸೂರು ಮತ್ತು ಹೈದರಾಬಾದ್ ಎಲ್ಲ ಮಾರ್ಗಗಳಿಗೆ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಡಬೇಕು ಅಂತೇಳಿ ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಶೈಕ್ಷಣಿಕ ದೃಷ್ಟಿಯಿಂದ, ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ ತಾವು ಸಮಯಕ್ಕೆ ಸರಿಯಾಗಿ, ಈಗ ಶಾಲೆಯ ಪ್ರಾಥಮಿಕ ಶಾಲೆ ಮಾತ್ರ ರಜೆ ಇರುತ್ತೆ, ಹೈಸ್ಕೂಲ್ ಮತ್ತು ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿರೋದ್ರಿಂದ ಕೆಲವೊಂದು ಬಸ್ಸುಗಳನ್ನು ತಾವು ಯಥಾವತ್ತಾಗಿ ಓಡಿಸಬೇಕಾಗ್ತದೆ. ಕೆಲವೊಂದು ಜಾಲಹಳ್ಳಿ ಬೆಳಗಿನ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ನೇರವಾಗಿ, ಅಂದರೆ ನೀವು ಹಳ್ಳಿಯಿಂದ ಬಂದಿರತಕ್ಕಂಥ ಬಸ್ಸುಗಳು ಜಾಲಹಳ್ಳಿಯಿಂದ ಇಲ್ಲಿ ಬರಬೇಕಂತಂದರೆ ಸುಮಾರು 7-7:30, 8 ಗಂಟೆ ಆಗ್ತದೆ. ಆದರೆ ಅಲ್ಲಿ ಕಾಲೇಜ್ ಪ್ರಾರಂಭ ಆಗ್ತಕ್ಕಂಥದ್ದು 9 ಗಂಟೆಗೆ ಕಾಲೇಜ್ ಪ್ರಾರಂಭ ಆಗಿರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಜಾಲಹಳ್ಳಿಯಿಂದ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದರೆ ವಿದ್ಯಾರ್ಥಿಗಳು ನೇರವಾಗಿ ಕಾಲೇಜ್ಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ ಸರ್. ಆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಆದಷ್ಟು ವೇಗವಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಉದ್ದೇಶ, ಮೆಮೊರಂಡಮ್ ಕೊಡೋ ಉದ್ದೇಶ, ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದ್ದು, ಹಳ್ಳಿಗಳಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಕೆಲವೊಂದು ಹಾಸ್ಪಿಟ್ಲ್ ದೃಷ್ಟಿಯಿಂದ ಅದು ಕೂಡ ಭಾಳ ಅನಾನುಕೂಲ ಆಗುತ್ತದೆ. ಬಸ್ಸುಗಳು ಕೊರತೆ ಇದ್ದರೆ ಸರ್ಕಾರಕ್ಕಾಗಲಿ ತಮ್ಮ ಮೇಲೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಬಸ್ಸುಗಳು ತರಿಸೋ ವ್ಯವಸ್ಥೆ ಮತ್ತು ಏನು ಈ ಸಂಚಾರಕ್ಕೆ ನಾವೇನು ಮನವಿ ಪತ್ರ ಕೊಟ್ಟಿದ್ದೀವಿ ಅದನ್ನು ಆದಷ್ಟು ಬೇಗನೆ, ಯಾಕಂದರೆ ಈಗ ಕಾಲೇಜು, ಸ್ಕೂಲ್ ರಜೆ ಇದೆ ಅಂತ ಅನ್ಕೋಬೇಡ್ರಿ. ಸ್ಕೂಲ್ ರಜೆ ಇರ್ತಕ್ಕಂಥದ್ದು ಈಗ ಕೇವಲ 1ರಿಂದ 10ನೇ ಕ್ಲಾಸ್ವರೆಗೆ, ಅದರ ಕಂಟಿನ್ಯೂವರ್ಸ್ ಆಗಿ ITI ಆಗಲಿ ಇನ್ನು ಬೇರೆ ಬೇರೆ ಉನ್ನತ ಶಿಕ್ಷಣದಲ್ಲಿ ಕಂಟಿನ್ಯೂ ಆಗಿ ಇರ್ತದೆ. ಕೆಲವೊಂದು ಹಾಸ್ಟೆಲ್ ಕೂಡ ಬಂದಾಗಿರ್ತದೆ. ಬಟ್ ಅವ್ರಿಗೆ ಹೋಗಿ ಬರೋಕ್ಕೆ ಅಲ್ಲಿ ವ್ಯವಸ್ಥೆ, ಕಠಿಣ ವ್ಯವಸ್ಥೆ ಇದೆ. ಹಾಗಾಗಿ ಅವ್ರಿಗೆ ಅಲ್ಲಿ
ಹಾಸ್ಟೆಲ್ದ ಕೊರತೆ ಆದಾಗ ಹೋಗಿ ಬರೋದಕ್ಕೆ ಅನಾನುಕೂಲ ಆಗ್ತದೆ. ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾವು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀವಿ, ತಾವು ಇದನ್ನ ಸ್ವಂತ ಜವಾಬ್ದಾರಿ ಅನ್ಕೊಂಡು ಇದನ್ನು ಕಾರ್ಯನಿರ್ವಹಿಸಬೇಕಂದ್ರೆ ಡಿಪೋ ಮ್ಯಾನೇಜರ್ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ನನ್ನ ಹೆಸರು ರಾಮನಗೌಡ. ಈ ಸಂದರ್ಭದಲ್ಲಿ ನಂದಪ್ಪ ಪಿ ಮಡ್ಡಿ, ಗುರುನಾಥ್ ರೆಡ್ಡಿ, ಭೀಮಣ್ಣ ನಾಯಕ, ತಮ್ಮಣ್ಣ ಹೇರೋಂಡಿ ಸೇರಿ ಹಲವು ಕರವೇ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.